ಇನ್ನು ಇವತ್ತು ಬೆಳಗ್ಗೆ ನೂತನ ಸಂಸತ್ ಸದಸ್ಯರ ಜೊತೆಗೆ ಎನ್ಡಿಎ ಕೂಟದ ಸದಸ್ಯರ ಜೊತೆಗೆ ಮಾತುಕತೆ ಆಯಿತು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರನ್ನ ತಮ್ಮ ಮುಂದಿನ ಪ್ರಧಾನಿ ಅಂತ ಆಯ್ಕೆಯನ್ನಾಗಿ ಮಾಡಿದ್ರು. ಅದಾದ ನಂತರದಲ್ಲಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಭವನಕ್ಕೆ ಹೋದ್ರು. ಅಲ್ಲಿ ಹಕ್ಕು ಮಂಡನೆಯನ್ನ ಮಾಡಿದ್ರು. ಹಕ್ಕು ಮಂಡನೆಯ ನಂತರದಲ್ಲಿ ಮಾತನಾಡಿದ್ರು. ಭಾನುವಾರ ಸಂಜೆ 6 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದರ ಬಗ್ಗೆ ಕೂಡ ತಿಳಿಸಿದ್ರು. ಹಾಗಾದ್ರೆ ಈ ಪದಗ್ರಹಣ ಕಾರ್ಯಕ್ರಮ ಹೇಗಾಗುತ್ತೆ, ಇವತ್ತೇನೆಲ್ಲ ಆಯ್ತು ಅನ್ನೋದರ ಡೆವಲಪ್ಮೆಂಟ್ ಸ್ಟೋರಿ ಇಲ್ಲಿದೆ ನೋಡಿ. ಎನ್ಡಿಎ ಸಂಸದೀಯ ಸಭೆಯಲ್ಲಿ ಮೋದಿಗೆ ಜೈಕಾರ. ಎನ್ಡಿಎ ಮೈತ್ರಿಕೂಟದ ನಾಯಕರಾಗಿ ನಮೋ ಆಯ್ಕೆ. ಮೋದಿ ಪಕ್ಕದಲ್ಲಿ ಕಿಂಗ್ ಮೇಕರ್ಗಳು ಆಸೀನ. ಸತತ 3ನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ದೇಶದ ಚುಕ್ಕಾಣಿ ಹಿಡಿಯುತ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದೆಹಲಿಯ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಎನ್ಡಿಎ ಕೂಟದ ನೂತನ ಸಂಸದರೊಂದಿಗೆ ಸಭೆ ನಡೆಸಲಾಯಿತು. ಮೊದಲಿಗೆ ಸಭೆಯಲ್ಲಿ ಎನ್ಡಿಎ ಕೂಟದಿಂದ ಆಯ್ಕೆಯಾದ ನೂತನ ಸಂಸದರಿಗೆ ಪ್ರಹ್ಲಾದ್ ಜೋಶಿ ಸನ್ಮಾನ ಮಾಡಿದರು. ಇದಾದ ಬಳಿಕ ಸಂಸದೀಯ ಸಭೆಗೆ ಆಗಮಿಸಿದ ಮೋದಿಗೆ ಉಪಸ್ಥಿತರು ಚಪ್ಪಾಳೆಯ ಮೂಲಕ ಅದ್ಧೂರಿ ಸ್ವಾಗತ ಕೋರಿದರು. ಇನ್ನು ಮೋದಿ ಸಂಸತ್ ಹಾಲ್ ಒಳಗೆ ಬಂದಾಗಿನಿಂದ ವೇದಿಕೆಯ ಮೇಲೆ ಉಪಸ್ಥಿತರಾಗುವವರೆಗೂ ಚಪ್ಪಾಳೆ ತಟ್ಟಿ ಮೋದಿ ಮೋದಿ ಅಂತ ಜೈಕಾರ ಹಾಕಲಾಯಿತು. ಮೋದಿ ಎಲ್ಲ ಮಿತ್ರ ಪಕ್ಷಗಳ ನಾಯಕರಿಗೆ ನಮಸ್ಕರಿಸಿ ಮುಗುಳ್ನಗೆಯಲ್ಲಿ ಆಗಮಿಸಿದ್ರು. ನಂತರ ಸಂವಿಧಾನದ ಪುಸ್ತಕಕ್ಕೆ ನಮಿಸಿ ತಲೆಗೊತ್ತಿಕೊಂಡ್ರು. ಎನ್ಡಿಎ ನಾಯಕ ಮೋದಿ, ಮಿತ್ರ ಪಡೆ ಸಹಮತ. ಸತತ 3ನೇ ಬಾರಿಗೆ ಪ್ರಧಾನಿ ಗದ್ದುಗೆಗೆ ನಮೋ. ಇನ್ನು ಸಂಸದೀಯ ಸಭೆಯಲ್ಲಿ ರಾಜನಾಥ್ ಸಿಂಗ್ ಎನ್ಡಿಎ ನಾಯಕರಾಗಿ ನರೇಂದ್ರ ಮೋದಿ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. 3ನೇ ಬಾರಿಗೆ ಜನರ ಆಶೀರ್ವಾದ ಸಿಕ್ಕಿದೆ. ಎನ್ಡಿಎ ಪರಿವಾರದ ಸಂಖ್ಯೆ ಹೆಚ್ಚುತ್ತಿದೆ. ಮೋದಿ ನಾಯಕತ್ವದಲ್ಲಿ ದೇಶ ಇನ್ನಷ್ಟು ಬಲಿಷ್ಠವಾಗಲಿದೆ. ಹೀಗಾಗಿ ಮೋದಿಯೇ ಎನ್ಡಿಎ ನಾಯಕ ಅಂತ ಹೆಸರು ಪ್ರಸ್ತಾಪಿಸಿದ್ರು. ರಾಜನಾಥ್ ಸಿಂಗ್ ಪ್ರಸ್ತಾಪಕ್ಕೆ ಅಮಿತ್ ಶಾ, ಜೆಡಿಯು ನಾಯಕ ನಿತೀಶ್ ಕುಮಾರ್, ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು, ಜೆಡಿಎಸ್ನ ನಾಯಕ ಕುಮಾರಸ್ವಾಮಿ, ನಿತಿನ್ ಗಡ್ಕರಿ, ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ, ಎನ್ಸಿಪಿಯ ನಾಯಕ ಅಜಿತ್ ಪವಾರ್, ಪವನ್ ಕಲ್ಯಾಣ್ ಆದಿಯಾಗಿ ಎಲ್ಲಾ ಎನ್ಡಿಎ ನಾಯಕರು ಮೋದಿಯೇ ಎನ್ಡಿಎ ನಾಯಕರಾಗಿ ಸೂಕ್ತ ಅಂತ ಸಹಮತ ಸೂಚಿಸಿದ್ರು. और हम लोग पूरा आपके साथ रहेंगे और आप पूरे देश को कितना आगे बढ़ाएंगे, ये बहुत खुशी की बात होगी. I proudly propose the name of Sri Narendra Modi ji on behalf of Telugu Desam Party for the post of Prime Minister of this great nation. On behalf of Janasena Party, I support Sri Narendra Modi ji as the leader of the NDA Parliamentary Party. On behalf of my party, I support Shri Narendra Modi ji as the leader of India Parliamentary Board. ಮುಂದಿನ 10 ವರ್ಷವೂ ಎನ್ಡಿಎ ಸರ್ಕಾರವೇ. ಎನ್ಡಿಎಗೆ ಹೊಸ ವ್ಯಾಖ್ಯಾನ ಕೊಟ್ಟ ಮೋದಿ. ಸಂಸದೀಯ ಸಭೆಯಲ್ಲಿ ಮೋದಿ ಸುದೀರ್ಘ ಭಾಷಣ. ಸಂಸದೀಯ ಸಭೆಯಲ್ಲಿ ಪ್ರಧಾನಿ ಮೋದಿ ಸುದೀರ್ಘ ಭಾಷಣ ಮಾಡಿದ್ರು. ಮೊದಲಿಗೆ ಮಿತ್ರ ಪಕ್ಷಗಳ ನಾಯಕರು, ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರಿಗೆ ಮೋದಿ ಧನ್ಯವಾದಗಳನ್ನು ಅರ್ಪಿಸಿದರು. 30 ವರ್ಷಗಳ ಕಾಲ ಸೇರಿರುವ ಒಂದು ಆರ್ಗ್ಯಾನಿಕ್ ಮೈತ್ರಿ ನಮ್ಮದು. ಮುಂದಿನ 10 ವರ್ಷಗಳಲ್ಲಿ ಉತ್ತಮ ಆಡಳಿತ, ಅಭಿವೃದ್ಧಿ, ನಾರಿ ಶಕ್ತಿಯ ಅಭಿವೃದ್ಧಿ ಮಾಡುವ ಮೂಲಕ ವಿಕಸಿತ ಭಾರತದ ಗುರಿ ಸಾಕಾರಗೊಳಿಸುತ್ತೇನೆ ಅಂದರು. ಅಲ್ಲದೆ ಎನ್ ಅಂದ್ರೆ ನ್ಯೂ ಇಂಡಿಯಾ, ಡಿ ಅಂದ್ರೆ ಡೆವಲಪ್ಡ್ ಇಂಡಿಯಾ, ಎ ಅಂದ್ರೆ ಆಸ್ಪಿರೇಷನ್ ಇಂಡಿಯಾ, ಇದನ್ನ ಪೂರ್ಣಗೊಳಿಸುವುದೇ ನಮ್ಮ ಸಂಕಲ್ಪವಾಗಿದೆ ಅಂತ ಎನ್ಡಿಎಗೆ ಹೊಸ ವ್ಯಾಖ್ಯಾನವನ್ನ ಕೊಟ್ಟರು. एनडीए न्यू इंडिया, डेवलप इंडिया, एस्पिरेशनल इंडिया, इसी सपने और संकल्पों को पूरा करना ये हम सबका संकल्प भी है, कमिटमेंट भी है और हमारे पास रोड मैप भी है. ದೇಶದ ಬಡವರಿಗೆ ಕಾಂಗ್ರೆಸ್ ಅವಮಾನಿಸಿದೆ. ಇಂಡಿ ಒಕ್ಕೂಟದ ವಿರುದ್ಧ ಮೋದಿ ಗುಡುಗು. ತಮ್ಮ ಸುದೀರ್ಘ ಭಾಷಣದಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ನವರು 2019, 2014, 2024ರ ಚುನಾವಣೆಯಲ್ಲಿ ಗೆದ್ದ ಒಟ್ಟಾರೆ ಕ್ಷೇತ್ರಗಳನ್ನ ನಾವು ಪ್ರಸಕ್ತ ಚುನಾವಣೆಯಲ್ಲಿ ಪಡೆದಿದ್ದೇವೆ. ಕಾಂಗ್ರೆಸ್ನವರು ಆಧಾರ್, ಯುಪಿಐ, ಇವಿಎಂ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇಂಡಿ ಒಕ್ಕೂಟದ ಕೆಲಸವೇ ಅಭಿವೃದ್ಧಿ ಕೆಲಸಗಳಿಗೆ ವಿರೋಧವನ್ನ ವ್ಯಕ್ತಪಡಿಸೋದು. ಅಧಿಕಾರಕ್ಕೆ ಬಂದ್ರೆ ನಗದು ಕೊಡ್ತೇವೆ ಅಂತ ದೇಶದ ಬಡವರನ್ನ ಅವಮಾನಿಸಿದೆ ಅಂತ ವಾಗ್ದಾಳಿ ನಡೆಸಿದ್ರು. चुनाव के समय उन्होंने देश के सामान्य नागरिक को गुमराह करने के लिए जो पर्चियां बांटी कि ये देंगे और वो देंगे और टिकना देंगे, फलाना देंगे. 2 दिन से मैं देख रहा हूं कि कांग्रेस के दफ्तरों पर लोग कतार लगा के खड़े हैं. ये पर्ची है, 1 लाख रुपया कहाँ है, लाओ भाई. मांग रहे हैं लोग. आपने जनता जनार्दन की आंखों में कैसा उनको भ्रमित किया, कैसी
आंख में धूल झोंक दी। देश के गरीबों का अपमान है। ರಾಷ್ಟ್ರಪತಿ ಭವನಕ್ಕೆ ಎನ್ಡಿಎ ನಿಯೋಗ, ಅಡ್ವಾಣಿ ನಿವಾಸಕ್ಕೆ ನರೇಂದ್ರ ಮೋದಿ. ಸಂಸದೀಯ ಸಭೆ ಬಳಿಕ ಎನ್ಡಿಎ ನಾಯಕರಾಗಿ ಮೋದಿ ಆಯ್ಕೆಯಾದ ಮೇಲೆ ರಾಷ್ಟ್ರಪತಿ ಭವನಕ್ಕೆ ತೆರಳಿದ ಎನ್ಡಿಎ ನಿಯೋಗ ಸರ್ಕಾರ ರಚನೆಗೆ ಹಕ್ಕು ಪ್ರತಿಪಾದಿಸಿತ್ತು. ಇತ್ತ ಸಭೆ ಬಳಿಕ ಮೋದಿ ಎಲ್ಕೆ ಅಡ್ವಾಣಿ ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದುಕೊಂಡ್ರು. ಒಟ್ಟಾರೆ ನೆಹರು ಬಳಿಕ ಸತತ 3ನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿಯುತ್ತಿರುವ ಎನ್ಡಿಎ ನಾಯಕ ಪ್ರಧಾನಿ ಮೋದಿ ಭಾನುವಾರ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸುಮಾರು 7,000ಕ್ಕೂ ಅಧಿಕ ಮಂದಿ ಭಾಗಿಯಾಗಲಿದ್ದಾರೆ. ಈ ಮೂಲಕ ಮೋದಿ ತ್ರಿವಿಕ್ರಮನಾಗಿ, ಹ್ಯಾಟ್ರಿಕ್ ಹೀರೋವಾಗಿ ಸತತ 3ನೇ ಬಾರಿಗೆ ದೇಶದ ಪ್ರಧಾನಿ ಗದ್ದುಗೆ ಏರಲಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.